ಅಂದರೆ ಲೋವರ್ ಕ್ಲಾಸ್ ಮಂದಿಗೆ ಅಥವಾ ಲೋವರ್ ಮಿಡಲ್ ಕ್ಲಾಸ್ ಮಂದಿಗೆ ಅಥವಾ ಮಿಡಲ್ ಕ್ಲಾಸ್ ಜನರಿಗೆ ಇದು ಪೂರ್ಣ ಪ್ರಮಾಣದ ಹೊಡೆತ ಕೊಡುವಂಥದ್ದು. ಕೇವಲ ಕೆಲವು ಲಾಭ ಪಡ್ಕೋವರಿಗೆ, ಅದರಲ್ಲೂ ನಿತಿನ್ ಗಡ್ಕರಿ ಅವರ ಮಗ ಏನು ಫ್ಯಾಕ್ಟ್ರಿ ಹಾಕೊಂಡಿದ್ದಾರೆ ಅವ್ರಿಗೆ ಲಾಭದ ನಮಗಿಲ್ಲ, ಇದು ಕಾರ್ಪೊರೇಟ್ಗಳಿಗೆ ಲಾಭದ ನಮಗಿಲ್ಲ ಅನ್ನುವಂಥ ಬಿಚ್ಚು ಮನಸ್ಸಿನ ಸ್ವಚ್ಛವಾಗಿ ಮಾತಾಡ್ತಿದ್ದಾರೆ ಪೂರ್ಣವಾಲ್ ಅವರು. ಅದು ಜಂತರ ಮಂತ್ರದಲ್ಲಿ ಅವ್ರು ಜೋರ್ದಾರಾಗಿ ತಮ್ಮ ಮೂವ್ಮೆಂಟ್ನ ಸ್ಟಾರ್ಟ್ ಮಾಡಿದ್ದಾರೆ. ಯಾಕಂದರೆ ಜಂತರ ಮಂತ್ರದಲ್ಲಿ ಯುವಕರು ಕೂಡಿದ್ದಾರೆ. ಶಿಕ್ಷಣ ಕ್ಷೇತ್ರದಲ್ಲಿ ಧರ್ಮೇಂದ್ರ ಪ್ರಧಾನರನ್ನು ರಾಜೀನಾಮೆ ನೀವು ಕೊಡಲೇಬೇಕು, ಅವ್ನು ತೆಗೆದುಕೊಳ್ಳಲೇಬೇಕು ಅನ್ನೋಂಥ ದಿಶೆಯಲ್ಲಿ ಮೂವ್ಮೆಂಟ್ ಇರೋದು. ಅದರಲ್ಲೂ ವಾಂಗ್ಚುಕ್, ಸೋನಮ್ ವಾಂಗ್ಚುಕ್ ಅವರಂತೂ ಉಪವಾಸ ಸತ್ಯಾಗ್ರಹ ಮಾಡ್ತಾ ಇದ್ದಾರೆ, ಅದ್ರ ಹಿಂದೆ ಸೇರ್ತಾರೆ. ಇವೆಲ್ಲನೂ ಮಿಡಲ್ ಕ್ಲಾಸ್, ಲೋವರ್ ಮಿಡಲ್ ಕ್ಲಾಸ್ ಜನ ಇವತ್ತು ನಿಧಾನಕ್ಕೆ ಮೋದಿ ಅವರ ಒಂದು ಆಡಳಿತ ಕಡೆ ಬರ್ತಾ ಇದೆ. ಇದರಿಂದ ಕೇವಲ ನಿತಿನ್ ಗಡ್ಕರಿ ಇದ್ದಾರೆ ಅಂದಾಗ ಅದರ ಆ್ಯಕ್ಚುಲಿ ಪೆಟ್ರೋಲಿಯಂ ಮಿನಿಸ್ಟರ್ ಇದ್ದಂಥವ್ರು ಹರ್ದೀಪ್ ಸಿಂಗ್ ಪೂರಿ ಅವರು ಇದರ ಹಿಂದಿದ್ದಾರೆ. ಇಲ್ಲ, ಇದರಿಂದ ಏನು ಲಾಸ್ ಇಲ್ಲ, ಸುಮ್ಮನೆ ಸ್ವಲ್ಪ ಇರ್ಬೋದು ಅಂತ ಹೇಳಿಕೆ ಮಾಡಿ ತೇರಿಸಿಬಿಡ್ತಾ ಇದ್ದಾರೆ. ಆದರೆ ಇದನ್ನು ಜನಸಾಮಾನ್ಯರು ಒಪ್ತಾ ಇಲ್ಲ. ಯಾಕಂದರೆ ಭಾಳಷ್ಟು ಇವತ್ತು ಟೂ ವೀಲರ್ಗಳಿರ್ಬೋದು, ಕಾರ್ಗಳಿರ್ಬೋದು, ಅದ್ರ ಇಂಜಿನ್ಗಳು ಬಾಧ ಆಗ್ತಾ ಇರೋದು ಕಾರಣ ಈ ಎಥನಾಲ್ 20%. ಬೇರೆ ಬೇರೆ ದೇಶಗಳು ಬಳಸ್ತಾರೆ, ಅದನ್ನ ಇಲ್ಲಂತಲ್ಲ. ಪೆಟ್ರೋಲಿಯಮ್ ಸ್ವಲ್ಪ ಕಡಿಮೆ ಯೂಸ್ ಆಗಲಿ, ಖರ್ಚು ಕಡಿಮೆ ಆಗಲಿ, ನಾವು ಇಂಪೋರ್ಟ್ ಮಾಡಿದರೆ ಹೆಚ್ಚು ದುಡ್ಡು ಕೊಡಬೇಕಾಗ್ತದೆ ಕಾರಣಕ್ಕಾಗಿ ತುಟ್ಟಿ ಆಗಿದ್ದು ಸವಿ ಆಗಲಿ ತಿಳ್ಕೊಂಡು E10 ಅಂದರೆ 10% ಅಷ್ಟೇ ಹಾಕ್ತಾರೆ ಎಥನಾಲ್. ಇನ್ನು ನಮ್ಮಲ್ಲಿ 20% ಹಾಕ್ತಾ ಇದ್ದಾರೆ. ಇದು ತಪ್ಪು, ಬೇಡ ಅನ್ನುವಂಥ ಅಭಿಪ್ರಾಯ. ಮತ್ತು ಇನ್ನೊಂದು ಪ್ರಯೋಗಾತ್ಮಕವಾಗಿ ಮಾಡ್ತಾ ಇದ್ದಾರೆ, ಅದೊಮ್ಮೆ ಡೈರೆಕ್ಟ್ ಅಂತ ಬಿಟ್ಟಿದ್ದಾರೆ. ಈಗಾಗಲೇ ಇದನ್ನು ಮೊದಲು ಪ್ರಯೋಗ ಮಾಡಬೇಕಾಗಿತ್ತು. E10 ಹಿಡಿದ ಮಾಡಿಲ್ಲ, ಇದು ಲಾಸ್ ಆಗಿದೆ ನಮ್ಮದೆಲ್ಲ, ಇದು ತುಂಬಿಕೊಡೋರು ಯಾರ ಅಂತೇಳಿ ಡೀಲರ್ಸ್ ಸಹಿತ ಇದನ್ನು ವಿಚಾರ ಮಾಡ್ತಾ ಇದ್ದಾರೆ. ಏನು ಪೆಟ್ರೋಲಿಯಮ್ ಇದರಲ್ಲಿ ಡೀಲರ್ಸ್ ಇದ್ದಾರೆ, ಇವರು ಅದನ್ನು ಪ್ರಶ್ನೆ ಮಾಡ್ತಾ ಇದ್ದಾರೆ. ಇದರಿಂದಾಗಿ ಸಹಜವಾಗಿ ಇವತ್ತು 10 ಜನ 11 ಅನ್ನುವಂಗೆ ಮತ್ತೊಂದು ಹೊಸ